ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ. ನೀವು ನೋಡ್ತಿರೋದು ವಾಲ್ ಕಟ್ತಾ ಇದ್ದೀವಿ. ಸೊ ವಾಲ್ ಇನ್ ಫ್ಯೂಚರಲ್ಲಿ ಕ್ರ್ಯಾಕ್ ಬರೋದು ಮತ್ತು ಪ್ಲಾಸ್ಟ್ರಿಂಗ್ ಮಾಡಿದಾಗೆಲ್ಲ ಕ್ರ್ಯಾಕ್ ಬರೋದು ಆ ಥರ ಎಲ್ಲ ಅವಾಯ್ಡ್ ಆಗಬೇಕು ಅಂದರೆ ನೆಕ್ಸ್ಟ್ ಯಾವ ಥರ ವರ್ಕ್ನ ಫಿನಿಷ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಫಸ್ಟು ನೋಡಿ, ಬ್ರಿಕ್ನ ಯಾವ ಥರ ಜೋಡಿಸ್ಕೊತಾರೆ. ಜೋಡಿಸ್ಕೊಂಡು ಆದಮೇಲೆ ಫಸ್ಟ್ ಚೆಕ್ ಮಾಡ್ತಾರೆ, ಮಟ್ಟ ಎಲ್ಲ ಚೆಕ್ ಮಾಡಿ ನೆಕ್ಸ್ಟ್ ಏನು ಮಾಡ್ತಾರೆ ಅಂದರೆ ಮೋಟ್ರ್ ಹಾಕ್ಬಿಟ್ಟು ಇದನ್ನು ಫಿಲ್ ಮಾಡ್ತಾರೆ. ಈ ಫಿಲ್ ಮಾಡ್ತಿರೋದನ್ನ ನೀವೀಗ ವೀಡಿಯೋದಲ್ಲಿ ನೋಡ್ಬೋದು ಯಾವ ಥರ ಫಿಲ್ ಮಾಡ್ತಾ ಇದ್ದಾರೆ ಅಂತ. ಇವಾಗ ಸ್ವಲ್ಪ ಫಾಸ್ಟ್ ಮೂವಿಂಗ್ ಇಟ್ಟಿದ್ದೀನಿ ನಾನು, ಸ್ವಲ್ಪ ವೀಡಿಯೋ ಜಾಸ್ತಿ ಲೆಂದಿ ಆಗಬಾರ್ದು ಅಂತ. ನೋಡಿ ಯಾವ ಥರ ಮಾಡ್ತಾ ಇದ್ದಾರೆ. ಸೊ ಎಲ್ಲ ಮನೆಯಲ್ಲೂ ಇದೇ ಥರ ಪ್ರೊಸೆಸ್ಸು ಸ್ಟಾರ್ಟ್ ಮಾಡಬೇಕು. ಸೊ ಇದಾದಮೇಲೆ ನೆಕ್ಸ್ಟ್ ಯಾವ ಥರ ಮಾಡೋದು ಅಂತಂದರೆ ಇವಾಗ ನೋಡಿ ಗೊತ್ತಾಗುತ್ತೆ. ಇವಾಗ ನೋಡಿ ಫಸ್ಟು ರಫ್ ಪ್ಲಾಸ್ಟರ್ನ ರಫ್ ಮೋಟ್ರ್ ಹಾಕ್ಬಿಟ್ಟು ಕಾಲಮ್ಗೆ ಫಸ್ಟು ಅಪ್ಲೈ ಮಾಡಬೇಕು. ಅದಾದಮೇಲೆ ವಾಲ್ ಕಟ್ಟಬೇಕು. ಇಲ್ಲಾಂದರೆ ಅದು ಕರೆಕ್ಟಾಗಿ ಪ್ಯಾಕ್ ಆಗೋಲ್ಲ, ನೀಟಾಗಿ ಪ್ಯಾಕ್ ಆಗೋಲ್ಲ. ಆಮೇಲೆ ಏನಾಗುತ್ತೆ ಅಂದರೆ ಕ್ರ್ಯಾಕ್ ಯಾವುದು ಬರುತ್ತೆ ನಿಮಗೆ. ಸೊ ಈ ಥರ ಮಾಡೋದ್ರಿಂದ ಕ್ರ್ಯಾಕ್ ಯಾವುದು ಬರಲ್ಲ, ಎಲ್ಲ ಕ್ರ್ಯಾಕ್ಸ್ ಎಲ್ಲ ಅವಾಯ್ಡ್ ಆಗುತ್ತೆ. ಕಾಲಮ್ ಮತ್ತು ವಾಲ್ ಸೆಂಟ್ರಲ್ಲಿ ಕ್ರ್ಯಾಕ್ ಯಾವುದು ಬರೋದಿಲ್ಲ. ನೋಡಿ ಮೇಸನ್ ಎಷ್ಟು ನೀಟಾಗಿ ಮಾಡ್ತಾ ಇದ್ದಾರೆ. ಗ್ಲೌಸು, ಹ್ಯಾಂಡ್ ಗ್ಲೌಸ್ ಎಲ್ಲ ಹಾಕ್ಬಿಟ್ಟು ನೀಟಾಗಿ ಮಾಡ್ತಾ ಇದ್ದಾರೆ. ಸೊ ಇವಾಗ ನೆಕ್ಸ್ಟ್ ಬಂದು ನೋಡಿ ಮೋಟ್ರ್ ಎಲ್ಲ ಫಿಲ್ ಆಗಿದೆ. ಸೊ ಫಿಲ್ ಆದಮೇಲೆ ಏನು ಮಾಡೋದು ಅಂದರೆ ನಾವು ಕಾಲಮ್ಗೆ ಒಂದು 25 mm ಗ್ರೂ ಮಾಡಿಬಿಟ್ಟು ಅದಲ್ಲಿ ರಾಡ್ ಇಡಬೇಕು. ನೋಡಿ ಯಾವ ಥರ ವರ್ಕ್ ಮಾಡ್ತಾ ಇದ್ದಾರೆ ಅನ್ನೋದು ನೀವು ನೋಡ್ಬೋದು ವಿಡಿಯೋದಲ್ಲಿ. ನೋಡಿ ಇದು ಗ್ರೂ ಮಾಡ್ತಾ ಇದ್ದಾರೆ. ಈ ಥರ ಗ್ರೂ ಮಾಡ್ಕೋಬೇಕು, ಒಂದು 2 ಗ್ರೂ ಮಾಡಬೇಕು. ಸೊ ಈ ಎಂಡ್ಗೆ ಕಾಲಮ್ ಇದೆ, ಸೊ ನೆಕ್ಸ್ಟ್ ಎಂಡ್ಗೂ ಕಾಲಮ್ ಇದೆ. ನೋಡಿ ಅಲ್ಲೂ ಗ್ರೂ ಮಾಡ್ತಾ ಇದ್ದಾರೆ, ನೀವು ಸೌಂಡ್ ಕೇಳ್ಬೋದು. ಇದು ಸೇಮ್ ಇದೇ ಥರ ಪ್ರೊಸೆಸ್ ಮಾಡಬೇಕು ಎಲ್ಲ ಮನೆಗೂ. ಸೊ ಆವಾಗ ನಮ್ಮ ಫ್ಯೂಚರಲ್ಲಿ ವಾಲಲ್ಲಿ ಯಾವುದೋ ಕ್ರ್ಯಾಕ್ ಬರೋದಾಗಲಿ ಮತ್ತು ಜಾಯಿಂಟ್ ಬಿಟ್ಕೊಳ್ಳೋದಾಗಲಿ ಅದು ಯಾವುದೂ ಬರಲ್ಲ. ನೋಡಿ ಇವಾಗ ನೆಕ್ಸ್ಟು ರಾಡ್ನ ಫಿಕ್ಸ್ ಮಾಡಬೇಕು. ರಾಡ್ನ ಯಾವ ಥರ ಫಿಕ್ಸ್ ಮಾಡೋದು ಅಂತ ವಿಡಿಯೋದಲ್ಲಿ ನೋಡ್ಬೋದು. ನೋಡಿ ಹೋಲ್ ಯಾವ ಥರ ಆಗಿದೆ ಅಂತ. ನೋಡಿ ರಾಡ್ ಫಿಕ್ಸ್ ಮಾಡ್ತಾ ಇದ್ದಾರೆ. ನೋಡಿ ಇದೇ ಥರ ನೀಟಾಗಿ ವರ್ಕ್ ಮಾಡಿದ್ರೆ ಯಾವುದೋ ಎಲ್ಲ ಕ್ರ್ಯಾಕ್ಸ್ ಅವಾಯ್ಡ್ ಆಗುತ್ತೆ, ಎಲ್ಲ ವಾಲ್ದು ಇದು ಎಲ್ಲ ಅವಾಯ್ಡ್ ಆಗುತ್ತೆ. ಸೊ ಇದು ರಾಡ್ ಫಿಕ್ಸಿಂಗ್ ಎಲ್ಲ ಆದಮೇಲೆ ನೋಡಿ ಮೋಟ್ರನ್ನ ಎಷ್ಟು % ಹಾಕೋದನ್ನ ನೀವು ನೋಡ್ಬೋದು. ನೋಡಿ ಒಂದು 30 to 40 mm ಮೋಟ್ರನ್ನ ಹಾಕಬೇಕು. ಅವಾಗ ನಮ್ಗೆ ಯಾವುದೋ ರಾಡು ಕಾಣಿಸಲ್ಲ, ಆಮೇಲೆ ಯಾವುದೋ ಕ್ರ್ಯಾಕ್ಸು ಯಾವುದು ಬರಲ್ಲ. ನೋಡಿ ಫೈನಲ್ ಆಗಿ ಈ ಥರ ಬರುತ್ತೆ. ಸೊ ಇದನ್ನು ವಿ ಗ್ರೂ ಮಾಡ್ಕೋಬೇಕು. ವಾಲಲ್ಲಿ ವಿ ಗ್ರೂ ಮಾಡ್ಕೊಂಡ್ರೆ ಪ್ಲಾಸ್ಟ್ರಿಂಗ್ನ ಗಟ್ಟಿಯಾಗಿ ಇಟ್ಕೊಳ್ಳುತ್ತೆ. ಸೊ ಸ್ಟ್ರೆಂತ್ ಚೆನ್ನಾಗಿರುತ್ತೆ, ಯಾವುದು ಹುಡುಕು ಬರಲ್ಲ. ನೋಡಿ ಎಲ್ಲ ಮಷಿನ್ರಿನೇ ಯೂಸ್ ಮಾಡ್ತಿರೋದು, ಮ್ಯಾನ್ ಫೋರ್ಸ್ ಯಾವುದೇ ಯೂಸ್ ಆಗ್ತಾ ಇಲ್ಲ ಇಲ್ಲಿ.